ಸದ್ಭಕ್ತರಲ್ಲಿ ಶರಣಾರ್ಥಿ. ನಾನು ಶ್ರೀ ಕರಿಯಮ್ಮ ದೇವಸ್ಥಾನ ಕೇಂದ್ರ ಕಾರಾಗೃಹ ಆವರಣ SP ಆಫೀಸ್ ಎದುರುಗಡೆ ಹೊಸ ಬಸ್ ಸ್ಟ್ಯಾಂಡ್ ರೋಡ್, ಧಾರವಾಡ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದು ಇಲ್ಲಿ ಸುಮಾರು ನಾನು 12 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ದೇವಸ್ಥಾನದ ವೈಶಿಷ್ಟ್ಯತೆ ಅಂತಂದರೆ ಇಲ್ಲಿ ಜನರು ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಜನ ಜಾಸ್ತಿ ಇರ್ತದೆ. ಆಮೇಲೆ ಭಕ್ತರು ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಸಂಕಲ್ಪಗಳನ್ನು ಮಾಡಿಕೊಳ್ತಾರೋ ಆ ರೀತಿಯಾಗಿ ಆ ಸಂಕಲ್ಪವು 100ಕ್ಕೆ 110ರಷ್ಟು ಹಿಡಿಯಿರ್ತದೆ. ಯಾಕಂತಂದರೆ ಆ ದೇವಿ ಇವಾಗ ಬಂದು ಆ ದೇವಿಯಲ್ಲಿ ಅರಿಕೆಯನ್ನು ಮಾಡಿಕೊಂಡು ಹೋದರೆ ಮುಂದೆ ನಮ್ಮ ಕೆಲಸ ಆಗಿದೆ ಅಂತ ಹೇಗೆ ಅವರು ಬಂದು ಅದರದ ಹರಿಕೆಯನ್ನು ಮುಟ್ಟಿಸ್ತಾರೆ. ಮತ್ತು ಪಲ್ಲಕ್ಕಿ ಸೇವೆ ಪ್ರತಿ ಮಂಗಳವಾರ ಪಲ್ಲಕ್ಕಿ ಸೇವೆ ಇರ್ತದೆ. ಪ್ರತಿ ಅಮಾವಾಸ್ಯೆ ದಿನ ಪಲ್ಲಕ್ಕಿ ಸೇವೆ ಇರ್ತದೆ. ಆಮೇಲೆ ಪ್ರತಿ ಅಮಾವಾಸ್ಯೆ ದಿನ ಅನ್ನಪ್ರಸಾದ ಇರ್ತದೆ. ನಾವು ವರ್ಷದಲ್ಲಿ ಸುಮಾರು 12ರಿಂದ 15 ಸಲ ಊಟ ಆಗ್ತದೆ. ಆಮೇಲೆ ಜಾತ್ರೆ ಜೂನ್ ತಿಂಗಳಲ್ಲಿ ಮೊದಲನೇ ಮಂಗಳವಾರ ಬರ್ತದೆ. ಅಲ್ಲಿ ಅವತ್ತು ಸುಮಾರು 10,000 ಮೇಲ್ಪಟ್ಟು ಜನ ಅನ್ನಪ್ರಸಾದ ಮಾಡ್ತಾರೆ. ಆಮೇಲೆ ಭಕ್ತರು ಧಾರವಾಡದ ಜೈಲಿನಲ್ಲಿ ಸಿಬ್ಬಂದಿಗಳು ಏನಿದಾರಲ್ಲ, ಯಾವುದೇ ಮೂಲೆಯಲ್ಲಿ ಹೋದರೂ ಅವರು ಜಾತ್ರೆಗೆ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಬಿಟ್ಟು ಬದಿಗಿಟ್ಟು ಈ ಅಮ್ಮನ ಜಾತ್ರೆಗೆ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ. ನಮಸ್ಕಾರ. ಓಂ ನಮೋ ಭಗವತೆ ಶಂಭವೇ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ವಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ. ಓಂ ನಮೋ ಭಗವತೆ ಶಿವಪ್ರಕಾಶ